ಜಾತ್ರೆ ಪ್ರಯುಕ್ತ ಹಮ್ಮಿಕೊಂಡಿರುವಂಥ ಒಂದು ಶಾಂತಿ ಸಭೆಯ ಆಗಮಿಸಿರುವಂಥ ಎಲ್ಲ ನನ್ನ ಮುಖಂಡರಲ್ಲಿ ಯುವಕರು ಎಲ್ಲ ಮಕ್ಕಳಿಗೆ ನನಗೆ ನಮ್ಮ ಠಾಣೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಸುಮಾರು ಇದು 4-5 ದಿನ ಬಿಫೋರ್ ಆಗಬೇಕಾಯ್ತು ಮೀಟಿಂಗ್ ಇದು ಕಂಟಿನ್ಯೂಸ್ ಆಗಿ ಬಂದೋಬಸ್ತ್ ಆದ ನಮಗೆಲ್ಲ ಕೊಟ್ಟೂರು ಜಾತ್ರೆ ನೆಕ್ಸ್ಟ್ ಮೈಲಾರ ತಿರುವತ್ತಿ ಜಾತ್ರೆ ಹಂಪಿ ಉತ್ಸವ ನಿಮ್ಗೆ ಬಂದೋಬಸ್ತ್ ಆಗಿರೋದ್ರಿಂದ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಪೀಸ್ ಕಮಿಟಿ ಮೀಟಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಮಾಡ್ತಾಯಿದ್ವಿ ನಾಳೆ ಕಲೇಶ್ ಹೋಗ್ತಾರಲ್ಲ ನಾಳೆ ಸಾಯಂಕಾಲ ಇರ್ತದೆ ಈಗ ಲಾಸ್ಟ್ ಇಯರ್ ಘಟನೆ ಗೊತ್ತಿದೆ ನಿಮಗೆ ಏನಾಗಿದೆ ಏನೇನಿಲ್ಲ ಅಂತೀವಿ ದಯವಿಟ್ಟು ನಿಮಗೆಲ್ಲರಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಜಾತ್ರೆಯಲ್ಲಿ ಹುಡುಗರು ಯುವಕರು ಈಗ ಯಜಮಾನ ಕಡೆಯಿಂದ ಏನು ಸಮಸ್ಯೆ ಆಗಲ್ಲ ಇದು ಯುವಕ ಕಡೆಯಿಂದ ಜಾಸ್ತಿ ಆಗದ ಲಾಸ್ಟ್ ಇಯರ್ ಕೊಟ್ಟರು ಜಾತಿ ನೋಡಿದ್ರನ್ನ ಲಾಸ್ಟ್ ಇಯರ್ ಕೊಟ್ಟರು ಜಾತಿ ನೋಡಿರಲ್ಲ ಈ ವರ್ಷ ಕೊಟ್ಟರು ಜಾತಿ ನೋಡಿರಿ ನೋಡಿಲ್ಲ ಬೇರೆ ನೋಡಿದ ಲಾಸ್ಟ್ ಇಯರ್ ಕೊಟ್ಟೂರು ಜಾತ್ರೆಯಲ್ಲಿ ಒಂದು ಬ್ಯಾನರ್ ಇದೇನು ಬ್ಯಾನರ್ ಸಂಬಂಧಪಟ್ಟ ಬ್ಯಾನರ್ ಅಲ್ಲಿ ಏನು ಹೇಳ್ತೀರಿ ನೀವು ಫ್ಲಾಗ್ ಸಂಬಂಧಪಟ್ಟಂಗ ಸ್ವಲ್ಪ ಒಬ್ಬನಿಗೆ ಬಡ್ದು ಕಿರಿಕಿರಿ ಆಗಿ ಸಮಸ್ಯೆಯಾಗಿ ಎಫ್ಐಆರ್ ಆಗಿತ್ತು ಈ ಸಲ ಏನಾದ್ರು ಕೊಟ್ಟೂರು ಜಾತ್ರೆ ಒಂದಾದ್ರೂ ಏನಾದ್ರೂ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಫ್ಲಾಗ್ ತರಬೇಕಲ್ಲ ನಂದು ಆ ಸಂಘಟನೆ ನಂದು ಈ ಸಂಘಟನೆ ನಾನು ಆ ಕ್ಯಾಸ್ಟು ನಾನು ಈ ಕ್ಯಾಸ್ಟು ನಾನು ಆ ಧರ್ಮ ನಾನು ಈ ಧರ್ಮ ನನ್ನ ಇರೋ ಅವನು ನನ್ನ ಇರೋ ಇವನು ಸಂಪೂರ್ಣವಾಗಿ ನಿಷೇಧ ಮಾಡಿ ಏನಾದರೂ ನಿಮ್ಗೆ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆಯ್ತಲ್ಲ ನಿಮ್ಮ ಮೇಲೆ 107 ಆಯಿತು ಅದು ಇನ್ನೊಂದು ಕಡೆಯಿಂದ ಎಫ್ಐಆರ್ ಆಯಿತು ಗೊತ್ತಿಲ್ಲ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇದರಲ್ಲಿ ಯಾರು ರಕ್ಷಣೆ ಮಾಡಲ್ಲ ಕಾನೂನು ಸುವ್ಯವಸ್ಥೆ ಅಂತ ಬಂತಂದ್ರೆ ಯಾವುದೇ ಕಾರಣಕ್ಕೆ ಯಾವುದೂ ಮುಲಾಜಿಲ್ಲ ಏನು ಮಾಡ್ಬೇಕು ಅದನ್ನು ಮಾಡೇ ತೋರಿಸ್ಕೊಡ್ತೀವಿ ಅದ್ರಾಗ ಏನಾದ್ರು ಮಾತಿಲ್ಲ ದಯವಿಟ್ಟು ನಿಮ್ಮ ಜಾತ್ರೆಯಲ್ಲಿ ಕಲ್ಲೇಶ್ವರ ಜಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಫ್ಲ್ಯಾಗ್ಗಳು ಬಂದು ಸಂಘಟನೆಯು ಹೀರೋಗಳು ಧರ್ಮದು ಜಾತಿಯು ಏನಾದರೂ ಬಂತಂದ್ರೆ ಮಾತ್ರ ಹೇಳ್ತೀನಿ ಡೆಫಿನೆಟಾಗಿ ಎಫ್ಐಆರ್ ಮಾಡ್ತೀನಿ ಅದ್ರಾಗ ಏನಾದ್ರು ಮಾತಿಲ್ಲ ಮತ್ತು ಆಮೇಲೆ ನೀವು ತಂದು ನೋಡಿರ್ಬೇಕಾದ್ರೆ ನಿಮ್ನ ಯಾರು ರಕ್ಷಣೆ ಮಾಡ್ತಾರೆ ಸರ್ ನನಗೆ ತಂದ್ರೆ ಅವ್ರು ರಕ್ಷಣೆ ಮಾಡ್ತಾರೆ ಇವ್ರು ರಕ್ಷಣೆ ಮಾಡ್ತಾರೆ ನಂದು ಅವ್ರದ್ದು ರೆಕಮೆಂಡ್ ಐತಿ ನಂದು ಇವ್ರದ್ದು ರೆಕಮೆಂಡ್ ಐತೆ ಅಂದ್ರೆ ಬೇಕಾದ್ರೆ ತಂದು ನೋಡ್ರಿ ಅದನ್ನ ನೋಡೋಣ ಬೇಕಾದ್ರೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಲಾಸ್ಟ್ ಇಯರ್ ಭಾಳ ಸಮಸ್ಯೆ ಮಾಡಿದ್ರಿ ನಮ್ಮ ಮೆನ್ನು ಕೂಡ ಲಾಸ್ಟ್ ಟೈಮ್ ಕಡಿಮೆ ಇತ್ತು ಇಲ್ಲಿ ಏನೋ ನೀವು ಬಡಿತ ಅಲ್ಲಿಗೆ ಬಡಿತಲ್ಲ ಅಲ್ಲಿಗೆ ಬಡಿಯೋಕೆ ಅವರು ಬಡಿ ನೀವು ಬಡಿ ಅವರು ಹೋಗಿ ರೆಡಿಲ್ಲ ನೀವು ಹೋಗಿ ರೆಡಿಲ್ಲ ಹೌದಲ್ಲ ಆಗಿತ್ತಲ್ಲ ಘಟನೆ ಇದೆ ಈ ಸಲ ಮಾಡಿ ನೋಡಿ ನಮ್ಮ ಮೆನ್ನಂತೂ ರೆಡಿ ಇದೆ ನಮ್ಮ ಪೊಲೀಸ್ ಇಲಾಖೆ ಅಂತ ರೆಡಿ ಇದೆ ಅದ್ರಾಗ ಏನಾದ್ರು ಮಾತಿಲ್ಲ ಏನಾದರೂ ಸಣ್ಣ ಇನ್ಸಿಡೆಂಟ್ ಕೂಡ ಆದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಯಾರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಲಾಸ್ಟ್ ಇಯರ್ ಮೆನ್ ಕಡಿಮೆ ಇತ್ತು ಈ ಸಲ ಐತಿ ಮಾಡಿರಿ ಅದು ಯಾರು ಕೆಪಾಸಿಟಿ ಐತಿ ನಾವು ದಕ್ಷಿಣ ಸರ್ ನಾವು ಏನು ಮಾಡಿದ್ರು ನಾವು ದಕ್ಷಿಣ ನಾವಿದ್ರು ಮಾಡಿರಿ ಅದನ್ನು ನಾನು ಮುಂದೆ ನೋಡ್ತೀನಿ ಸರ್ ಕ್ಲಿಯರ್ಲ್ಲ ಯಾವುದೇ ಕಾರಣಕ್ಕೂ ಫ್ಲ್ಯಾಗು ಇನ್ನೊಂದು ಮತ್ತೊಂದು ಥರ ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಬ್ಯಾನರ್ ಏನಾದರೂ ಎಲ್ಲರ ಜಾತ್ರೆ ಪ್ರಯುಕ್ತ ನಾವು ದರ್ಶನ್ ಅಭಿಮಾನಿಗಳು ನಾವು ಸುದೀಪ್ ಅಭಿಮಾನಿಗಳು ನಾವು ಇನ್ನೊಬ್ಬರ ಅಭಿಮಾನಿಗಳು ಅವ್ಯಾವ ಬ್ಯಾನರ್ಸ್ ಹಾಕಂಗಿಲ್ಲ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಏನು ಜಾತ್ರೆಗೆ ಸಂಬಂಧಪಟ್ಟಂಗೆ ಸ್ವಾಗತ ಕೋರೋದು ಏನಾದರೂ ಅದು ಇತ್ತಂದ್ರೆ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ಅದರ್ವೈಸ್ ನೀವು ಹುಡುಗರು ಅದು ಏನೇನೋ ಬೇರೆ ಬೇರೆ ಶಬ್ದಗಳು ಬರೆಸಿದ್ರು ಅದ್ರ ಮೇಲೆ ಗೊತ್ತಾಗ್ತೈತಿ ಯಾವುದೇ ಕಾರಣಕ್ಕೆ ಯಾರು ಸ್ವಾಗತ ನೀವು ಸ್ವಾಗತ ಕೋರಿದ್ರೆ ಎಲ್ಲ ಜನ ಏನೋ ಜಾತ್ರೆ ಬರೋಲ್ಲ ನೀವು ಕೋರಲ್ಲ ಅಂದ್ರೆ ಯಾರು ಬರಲಾರ್ದಂಗೆ ಇರಂಗಿಲ್ಲ ಕ್ಲಿಯರ್ಲ್ಲ ಯಾವುದೇ ಕಾರಣಕ್ಕೂ ಯಾವುದು ಬ್ಯಾನರಲ್ಲಿ ಕೂಡ ಫೋಟೋ ಆ ಫೋಟೋ ಈ ಫೋಟೋ ಹಾಕ್ಕೊಂಡು ಯಾವುದೇ ಕಾರಣಕ್ಕೆ ಸ್ವಾಗತ ಕೊಡ್ತಕ್ಕದಲ್ಲ ಅದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಬ್ಯಾನ್ ಮಾಡಿದೆ ಏನಾದರೂ ಹಂಗೇನಾದರೂ ಮತ್ತು ಏನಾದ್ರು ಬ್ಯಾನರ್ ನೋಡಿದೆ ಏನಾರು ಮಾಡಿದೆ ಅಂದ್ರೆ ಬ್ಯಾನರ್ದಾಗ ಇದ್ದರೆ ಎಲ್ಲರ ಮೇಲೆ ಎಫ್ಐಆರ್ ಮಾಡ್ತೀವಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಈಗೇನು ನಿಮ್ಗೆ ಮೀಟಿಂಗ್ ಮಾಡ್ತಾನೆ ಆ ಕಡೆ ಓಣಿ ಕೂಡ ಹೋಗಿ ಅದನ್ನ ಮೀಟಿಂಗ್ ಮಾಡ್ತಾ ಇದ್ದೀನಿ ಎರಡು ನಾವು ಅವರು ಹೆಚ್ಚು ಇವ್ರು ಹೆಚ್ಚು ಅದು ಯಾವುದಿಲ್ಲ ಎಲ್ಲರೂ ಕೂಡ ಯಾವ ಸಂಘಟನೆಗಳು ಯಾವ ಜಾತಿ ಇದರಲ್ಲಿ ಕೂಡ ಯಾವುದು ಬ್ಯಾನರ್ಗೇನಾದ್ರು ಯಾವುದು ತರ್ತಕ್ಕಂಥ ನಿಮ್ಮ ಹುಡ್ರಿ ನೀವು ತಿದ್ದುಗೇಳ್ರಿ ಅಂತ ಏನಾದರೂ ಆಯ್ತಂದ್ರೆ ನಾನು ಇಲ್ಲಿ ಜಾತ್ರೆ ಬರೋಕ್ಕೆ ಮುಂಚೆಕ ಮನೆಗೆ ತಿದ್ದಬೇಕು ಸರ್ ಆಮೇಲೆ ಜಾತ್ರೆ ಬಂದು ತಪ್ಪು ಮಾಡಿದ್ಮೇಲೆ ಎಲ್ಲಿ ಬಿಡ್ತಾರೆ ನಮ್ಮ ಹುಡುಗರು ಇದೊಂದು ಸಲ ಏನೋ ತಪ್ಪು ಮಾಡಿ ಅವಾಗ ಕ್ಷಮಿಸ್ಬಿಡ್ರಿ ಏನೋ ಆಗಬಾರ್ದಾಗೈತೆ ಅಂತ ಏನೋ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕ್ಷಮಿಸಂಗಿಲ್ಲ ನಿಮ್ಮ ಹುಡುಗರು ನೀವು ಜಾತ್ರೆ ಬರೋಕ್ಕೆ ಮುಂಚೆಕ ಏನಾದರೂ ಫ್ಲ್ಯಾಗ್ ಇತ್ತಂದ್ರೆ ಅವಾಗ ಬಿಡಿಸಿಟ್ಕೊಂಡ್ಬಿಡ್ರಿ ಅದು ಬಿಟ್ಟು ಜಾತ್ರೆ ತಂದರು ಇಲ್ಲಿ ಬಂದು ಇರ್ಲಾರ್ದು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರು ನಾವು ಅಲ್ಲಿಗೆ ಹೊಡಿತೀವಿ ಅವ್ರು ಇಲ್ಲಿ ಹೊಡಿತಾರೆ ನೋಡಮ್ಮ ಅವ್ರದ್ದು ಎಷ್ಟೈತಿ ನಮ್ದು ಎಷ್ಟೈತಿ ತಂಗಂದು ಕೂತ್ಕೊಂಡ್ರಿ ಅದನ್ನ ಮಾಡಿ ನೋಡ್ರಿ ಆಮೇಲೆ ನಾನು ಏನಂತ ತೋರಿಸ್ತೀನಿ ಕ್ಲಿಯರ್ಲ್ಲ ಅದು ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಕ್ಲಿಯರ್ ಕಟ್ಟೆ ಚಂದ ಜಾತ್ರೆ ಮಾಡಿರಿ ನಿಮ್ಗೆ ಏನು ಜಾತ್ರೆ ಬೇಕು ನಾನು ಬಂದೋಬಸ್ತು ಏನು ನಮ್ಮ ಸಹಕಾರ ಪೊಲೀಸ್ ಇಲಾಖೆಯಿಂದ ಬೇಕು ಡೆಫಿನೆಟ್ ಕೊಡ್ತೀನಿ ಚಂದ ಜಾತ್ರೆ ಮಾಡಿರಿ ಅರ್ಥ ಆಯ್ತಲ್ಲ ಏನು ಸಮಸ್ಯೆ ಆಗಲ್ಲ ನಾವು ಮಾಡ್ತೀವಿ ಬಟ್ ಇಂಥವು ಏನಾದ್ರು ನಿಮ್ಮ ಕಡೆಯಿಂದ ಏನಾದರೂ ಘಟನೆಗಳಾದ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಕ್ಷಮಿಸೋ ಮಾತಿಲ್ಲ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದನ್ನು ಪಾಲಿಸಿದ್ರೆ ಅಂತ ಅನ್ಕೊಂತೀನಿ
ನಿಮ್ಮ ನಿಮ್ಮ ಸ್ನೇಹಿತರು ಬಂದಿರ್ತಾರೆ, ಕೆಲವೊಂದಿಷ್ಟು ಜನ ಮೀಟಿಂಗಿಗೆ ಬಂದಿಲ್ಲ ಮಾಡೋಂಥ ಹುಡುಗರು, ಕೆಲವೊಂದಿಷ್ಟು ಜನ ಬಂದಿರಿ, ಕೆಲವೊಂದಿಷ್ಟು ಜನ ಬಂದಿರಲಿಕ್ಕಿಲ್ಲ. ಅವ್ರಿಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ. ಮತ್ತಿಲ್ಲ ಸರ್ ನಮ್ಗೆ ಮೀಟಿಂಗ್ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ, ಅವೆಲ್ಲ ಕತೆಗಳಿಲ್ಲ. ಇಲ್ಲಿ ನೀವೆಲ್ಲ ಇನ್ಸ್ಟ್ರಕ್ಷನ್ ತಿಳಿಸ್ಬೇಕು. ನೀವು ಇದೇ ಕೂಡ ನಿಮ್ಮ ಹುಡುಗರು ಯಾವ ನಿಮ್ಮ ಮುಖಂಡಗಳಿದಿರಲ್ಲ, ಹುಡುಗರು ತಿಳಿಸೋ ಪ್ರಯತ್ನ ಮಾಡಿರಿ, ಸರಿನಾ? ಆಮೇಲೆ ಅದಾತು ಇದಾತು ಅಂತೇಳಿ ಬಂದು ಸುಮ್ಮನೆ ಸಮಸ್ಯೆ ಮಾಡ್ಕೋಬೇಡಿ. ಕ್ಲಿಯರ್ಲ್ಲ? ಇನ್ನು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಪೊಲೀಸ್ ಇಲಾಖೆಯಿಂದ ಬ್ಯಾನರ್ಸು ಫ್ಲ್ಯಾಗ್ಸು ಯಾವುದೇ ಕಾರಣಕ್ಕೂ ಇದು ಮಾಡ್ತಕ್ಕಂಥ ಕಲ್ಲೇಶ್ವರನ ತೇರಿಂದ ಏನು ಇದು ಇರ್ತೈತಲ್ಲ, ಏನು ಫ್ಲ್ಯಾಗ್ ಇರ್ತೈತಲ್ಲ, ಅದು ಅನಿವಾರ್ಯ. ಅದನ್ನು ಅದು ಒಂದು ಮೇಲ್ ಕಟ್ಟಿರ್ತಲ್ಲ, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಅದು ಟೈಮಿಗೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಬಟ್ ಜಾತಿ, ಸಂಘಟನೆ, ಧರ್ಮ, ಇನ್ನೊಂದು ಇವು ಏನು ಅದಾವಲ್ಲ, ಅವು ಬ್ಯಾನರ್ಸ್ ಬರ್ತಕ್ಕಂಥಲ್ಲ. ಹೀರೋ ಫೋಟೋ ಇಟ್ಕೊಂಡು ಕುಣಿಯೋದು, ಅವರು ಕುಣಿತಾರಂತ ನೀವು ಕುಣಿಯೋದು, ಅವು ಯಾವ ಅವಕಾಶ ಇಲ್ಲ. ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್. ಕ್ಲಿಯರ್ಲ್ಲ? ಬೇರೆ ಏನಾದರೂ ಡೌಟ್ ಇದ್ದರೆ ಈಗ ಕೇಳ್ಬಿಡ್ಬೇಕು. ಮತ್ತು ಆಮೇಲೆ ಅದೇ ಹೆಂಗೆ ಸರ್ ಇದು ಹೆಂಗೆ ಸರ್ ಅಂತ ಕೂತ್ಕೊಂಡು ಜಾತ್ರೆ ಕೆಲಸ ಮಾಡಿದ್ರೆ ಯಾರಿಗೆ ಕೇಳೋಲ್ಲ. ಕ್ಲಿಯರ್ ಕಟ್ಟಾಗಿ ಏನೋ ಡೌಟ್ಸ್ ಅದಾವ ಯಾರು ಏನಾದ್ರು ನಿಮ್ಮ ಹುಡುಗರು ಏನು ಡೌಟ್ಸ್ ಅದಾವ ಇನ್ನು ಮನಸ್ಸಿಗೆ ಏನಂದ್ರೆ ಕೇಳ್ಕೊಡ್ರಿ, ಏನಾದ್ರು ಇದ್ರೆ ಈಗ ತಿಳಿಸಿಬಿಡ್ರಿ. ಆಮೇಲೆ ಕೇರಿಗೆ ಹೂವಿನಾರ ಹಾಕೋದಿಲ್ಲ, ಅದು ಇನ್ ಟೈಮ್ನಾಗ ಬಂದು ಹೂವಿನಾರ ಹಾಕೋದು. ನಮ್ದು ಲಾಸ್ಟಿಗೆ ಬರಬೇಕು, ನಮ್ದು ಫಸ್ಟಿಗೆ ಬರಬೇಕು, ಯಾವುದಿಲ್ಲ. ಲೇಟ್ ಆದಾಗ ಏನಾಗ್ತದೆ, ಕೇರಳ ಕಡೆ ಒತ್ತು ಮುಳ್ಗಂಗೆ ಆಗಿಬಿಟ್ಟಿರ್ತದೆ. ಇಲ್ಲಿ ಇರ್ತಾರೆ, ಅಲ್ಲಿವರೆಗೆ ಬಂದು ಹಾಕೋದಲ್ಲ. ನಾವು ಸಣ್ಣರಿಗೆ ನಮ್ಗೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಬಿಟ್ಟಿರ್ತಾರೆ. ಹೋದ ಎಷ್ಟು ಸಲ ಕೇಳಿದ್ರಿ ಸರ್ ನಮಗೆ ನೀವು, ಇನ್ನು ಯಾವಾಗ ಹೇಳಿಸ್ತೀರಿ ನೀವು, ಕತ್ತಾತ್ಮ ಹೇಳಿಸ್ತೀರೇನೋ, ಬ್ಯಾಟ್ರಿ ಹಿಡಿತೀರೇನೋ, ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ಯಾರೇನೋ ಅಂತ ಕೇಳಿದ್ರು ಸರ್. ನಾನು ಆಗಿಲ್ಲ ಸರ್, ಇವ್ರದ್ದು ಒಂದೊಂದೇ ಯಾಕೆ ಆಗ್ತಾವ? 5 ಗಂಟೆ ಒಳಗೆ 5 ಗಂಟೆ ಒಳಗೆ ನೀವು ಹೂವಿನಾರ ಹಾಕೋದು ಮಾಡಿ 5:30ಗೆ ಬರ್ತೀವಿ. 5 ಗಂಟೆ ಒಳಗೆ ಹಾಕ್ಬಿಡ್ಲಿ. 5 ಗಂಟೆ ಒಳಗೆ ಅವಕಾಶ. 5 ಗಂಟೆ ಮೇಲ್ಪಟ್ಟು ಬಂದು ಇಲ್ಲ ನಾವು ಹೂವಿನಾರ ಹಾಕಿಲ್ಲ, ಅದೇಂಗೆ ತೇರೆ ಐತಿ ಇದಂಗೆ ತೇರೆ ಐತಿ ಅಂದ್ರೆ ಯಾವುದೇ ಕಾರಣಕ್ಕೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಬರೋ ಮುಂದೆ ಅದು ಅಡ್ಡ ಆಗ್ಬಿಡ್ತಿಲ್ಲ. ಇವರು ಡ್ರಗ್ಸ್ ಇಟ್ಕೊಂಡಿರ್ತಾರ, ನಾವು ಅದಕ್ಕೆ ಹಂಗಿಲ್ರಿ. 5 ಗಂಟೆಗೆ ಟೈಮ್ ಲಾಸ್ಟ್. 5 ಗಂಟೆ ಒಳಗಡೆ ಯಾರು ಹಾಕ್ತೀವಿ ಹೂವಿನಾರ ಹಾಕ್ಬೇಕು. ಅದರ್ವೈಸ್ 5 ಗಂಟೆ ಮೇಲ್ಪಟ್ಟು ಬಂದು ಆಮೇಲೆ ಅಡ್ಡ ಹಾಕಿ ಇದು ಮಾಡ್ತೀವಿ, ನಾವು ಹೂವಿನಾರ ಹಾಕ್ತೀವಿ, ಅದನ್ನ ಹಾಕಿದ್ರೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ನಮಗೆ ತೆರಿಂಗಲ್ಲಿ ಹೊರ ಹಾಕಿದಾಗಲಿಂದ ನಮ್ಗೆ ಜವಾಬ್ದಾರಿ ಇರ್ತವೆ. ಮತ್ತೆ ತೇರು ಒಳ ಬಿಡೋವರೆಗೂ ನಮ್ದು ಜವಾಬ್ದಾರಿ ಇರ್ತದೆ. ಅಂತಾದ್ರಾಗ ನೀವೆಲ್ಲ ಸಹಕಾರ ಕೊಟ್ರೆ ತೇರೆಲ್ಲ ಯಾಕೆ ಮಾಡ್ತೀವಿ, ತೇರು ಗೀರೆಲ್ಲ ಎಲ್ಲರೂ ಸಂತೋಷವಾಗಿ ಸಂಭ್ರಮವಾಗಿ ಆಚರಣೆ ಮಾಡ್ಬೇಕಂತ. ಬರೀ ಒಂದೇ ಒಂದು ನಂದಿರ್ಬೇಕು ಅಂತ ಯಾರ್ದು ಇಲ್ಲ. ನಾವು ಒಂದು 15 ದಿವಸದ ಕೆಲಸದಾಗ ಇನ್ವಾಲ್ವ್ ಆಗಿರ್ತೀವಿ. ನಮ್ದು ಎಲ್ಲಿ ಏನೂ ಇರೋಲ್ಲ. ಸಮಿತಾಗಿದ್ದೀವಿ, ಇವ್ರು ಇದ್ದಾರೆ, ನಾನು ಇದ್ದೀನಿ, ಇವರೆಲ್ಲರೂ ಇದ್ದಾರೆ. ಎಲ್ಲಿ ನಾವು ಒಂದು ಯಾವುದು ಒಂದು ಪೋಸ್ಟ್ ಹಾಕಿರಲ್ಲ, ಯಾವ್ದು ಬ್ಯಾನರ್ ಕಟ್ಟಿರಲ್ಲ, ಕಾರ್ಯಕ್ರಮ ಕೂಡ ಹಾಕ್ಸಲ್ಲ ನಾವು ಯಾವುದು. ದಯವಿಟ್ಟು ದಶರಥ ನಮ್ಗೆ ಎಲ್ಲ ಕೇಳ್ತೀವಿ. ನೀವೇ ಈ ಸಲ ಮನೆ ಕಡಿಮೆ ಆಗ್ಬಿಟ್ರಿ, ಹೋಸಲ ಜನ ಕಡಿಮೆ ಇತ್ತು, ಹಂಗಾಗಿ ನಮ್ಗೆ ತೊಂದರೆ ಆಯ್ತು. ಆದರೆ ನಮಗೆ ಪೊಲೀಸ್ನವ್ರು ಬಂದು ಅವರು ಭಾಳ ಎಣಿಸ್ಕೊಂಡು ನಮ್ಮ ಜೊತೆ ಸಂಭ್ರಮಿಸಿಲ್ಲ ಅಂತೀವಿ. ಕಂಟ್ರೋಲ್ ಮಾಡಕ್ಕೆ ಬರೋದು ಬೇಡ. ಅವರು ನಮ್ಮ ಜೊತೆ ಸಂತೋಷ ನಮ್ಮೂರು ತೇರು ಮಾಡ್ಕೊಂಡು ಹೋಗ್ಲಿ. ಅವಾಗ ಅವ್ರಿಗೆ ಬಂದು ಸಂತೋಷ ಇರ್ತದೆ. 5 ಗಂಟೆ ಒಳಗೆ ಎಲ್ಲರೂ 5 ಗಂಟೆ ಒಳಗೆ ಹೂವಿನಾರ ಹಾಕಿರಲಿ, ಏನಾರ ಇರಲಿ ಮಾಡ್ರಿ. ನಾವು ಅಲ್ಲಿಂದ ಮತ್ತೆ ದಂಡ ಹೋಗ್ಬರ್ಬೇಕು. ಉತ್ಸವ ಮೂರ್ತಿನ ನಾವು ಅಲ್ಲಿ ಇದಕ್ಕೆ ಕಳಿಸ್ಬೇಕು. ಇವೆಲ್ಲ ಇರ್ತವೆ ಒಂದೊಂದು ಪದ್ಧತಿ ಪ್ರಕಾರ. ಎಲ್ಲ ಜನಾಂಗದವರು ಸೇರಿ ನಾವು ತೇರು ಮಾಡ್ತಾರೆ. ಬರೀ ಸ್ವಾಮಿಯವ್ರು ಬಂದು ಮಂತ್ರ ಹೇಳಲ್ಲ, ಲಾಸ್ಟ್ ದಂಡೆ ಬಂದು ಆರತಿ ಮಾಡಿದ ಮೇಲೆ ನಾವು ತೇರು ಹಿಡಿತೀವಿ. ಹಂಗೆ ಎಲ್ಲ ಕಮ್ಯುನಿಟಿಯವರು ಇದ್ರಾಗ ಇನ್ವಾಲ್ವ್ಮೆಂಟ್ ಇರ್ತದೆ. ಆದರೆ ನಮ್ಮದೇ ಹೆಚ್ಚು ಅಂತ ಯಾವುದೂ ಇಲ್ಲ. ಎಲ್ಲರೂ ಕೂಡಿ ಜಾತ್ರೆ ತೇರು ಸಂತೋಷವಾಗಿ ಕಳೆ ಹೇಳೋಣ. ಅವ್ರಿಗೇನಿಲ್ಲ, ಸಣ್ಣದಲ್ಲಿ ಕಳಿಸ್ಬೇಕು, ನಾವು ಬರ್ಬೇಕು ಅಷ್ಟೇ. ಅಲ್ಲಿ ಸಾಹೇಬ್ರದ್ದು ಮಾತಾಡ್ತಾರೆ. ನಾನು ಅದನ್ನು ಕೂಡ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಡ್ತೀನಿ ರೀ. ಏನಿದೆ ಏನು ಊದ್ ಏನಪ್ಪ ಆರದ್ದು ಏನಿದೆಯಲ್ಲ ಅದು ಒಂದು ಕೊಡ್ತೀನಿ. ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ ಯಾವುದು, ಆರತಿ ಮಾಡಕ್ಕೆ ಅವ್ರು ಬೇಗ ಆಗ್ತದಲ್ಲ. ಏನಾದ್ರು ಬೈಕ್ ವೀಲಿಂಗ್ ಮಾಡಕತ್ತಿದೆ ಅಥವಾ ಬೈಕ್ ಏನಾದ್ರು ಎಸ್ಪಡಿಕೆ ಜಾತ್ರೆಗೆ ಏನಾದ್ರು ತಿರುಗಾಡಕತ್ತಿರ ಅಂತ ಏನಾದ್ರು ಮಾಹಿತಿ ಬಂದ್ರೆ ಭಾರಿ ಕಷ್ಟ ಆಗ್ತದೆ. ಅರ್ಥ ಆಯ್ತಲ್ಲ? ಮತ್ತು ಯಾವುದೇ ಕಾರಣಕ್ಕೂ ಹುಡುಗಿಯರು ಏನಾದ್ರು ಜಾತ್ರೆಗೆ ಬಂದಾರು ಚುಡಾಯಿಸೋದು, ಅವ್ರು ಕಿರಿಕಿರಿ ಮಾಡೋದು, ರ್ಯಾಗಿಂಗ್ ಮಾಡೋದು ಏನಾದ್ರು ಕಂಡು ಬಂದ್ರೆ ಅಲ್ಲೇ ಕೈ ಕಳ್ಸೋದು. ಕ್ಲಿಯರ್ ಅಲ್ಲ? ಅದು ಬ್ಯಾರಿಕೇಡ್ ಹಾಕ್ಸಿದೆ. ಇನ್ನೊಂದು ಎಕ್ಸ್ಟ್ರಾ ಬೇಕಾದ್ರೆ ಸ್ಟೇಷನ್ಗೆ ಅದ ನಾವು ಕಳಿಸ್ಕೊಡ್ತೀವಿ. ಅದು ಏನೈತಿ ರಿಕ್ವೈರ್ಮೆಂಟ್ ಏನಿದೆ ಅವ್ರು ಕೇಳ್ಕೊಂಡು ಮಾಡಿಸ್ಕೊಡ್ತೀನಿ. ನಾನು ಅದನ್ನ ಹೇಳ್ತೀನಿ. 5 ಗಂಟೆಗೆ ಹೇಳ್ಬಿಡ್ತೀನಿ. ಅವರು ಸ್ವಲ್ಪ ಲೇಟ್ ಆಗ್ಬೋದು. ಹಂಗಾಗಿ ಸಂತೋಷ ಪಡಲಿ ಸರ್, ಜಲ್ದಿ ಹೊಂಟ್ಬಿಡಿ. ಆಯ್ತು, ಓಕೆ. ಎಲ್ಲರೂ ಭಾಗವಹಿಸ್ಬೇಕು, ಅವ್ರಿಗೆ ಖುಷಿ ಇರ್ತದೆ. ಸರಿ, ಭಾಗವಹಿಸ್ತೀವಿ. ಬೇರೆ ಏನಿಲ್ಲ ಓಕೆ, ಬೇರೆ ಏನಿಲ್ಲ ಅಂದ್ರೆ ಇಲ್ಲಿ ಮುಕ್ತಾಯ ಮಾಡ್ತೀನಿ. ಮತ್ತೆ ಅಲ್ಲಿ ವೇಟ್ ಮಾಡಕತ್ತಾರ.